ಈ ಪಾಡ್ಕಾಸ್ಟ್ ಸೀರೀಸ್ನಲ್ಲಿ ಬರುವ ಎಲ್ಲಾ ಕಥೆಗಳು ಹೇಳುಗರ ಜೀವನದ ಕಥೆಗಳಾಗಿದ್ದು, ಈ ಕಥೆಗಳಿಗೂ ಪ್ರತಿಧ್ವನಿಗೂ ಯಾವುದೇ ಸಂಬಂಧವಿರುವುದಿಲ್ಲ. ಈ ಕಾರ್ಯಕ್ರಮದ ಉದ್ದೇಶ ಕೇವಲ ಮನೋರಂಜನೆಯಾಗಿದೆಯೇ ಹೊರತು ಯಾವುದೇ ವ್ಯಕ್ತಿ, ಸಂಸ್ಥೆ, ಧರ್ಮ, ಪಂಗಡ ಇತ್ಯಾದಿಗಳನ್ನು ನಿಂದಿಸುವ ಅಥವಾ ಅವಮಾನಿಸುವ ಉದ್ದೇಶವಿರುವುದಿಲ್ಲ. ಹಾಗೆ ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆಗಳಿದ್ದಲ್ಲಿ contact@pratidhwani.com ಗೆ ಇಮೇಲ್ ಮಾಡಿ. ಈ ಪ್ರೀತಿ ಅಂದ್ರೆ ಏನು? ಬನ್ನಿ, ನಿಮ್ಮ ಈ ಪ್ರತಿಧ್ವನಿಯ ಲವ್ ಮ್ಯಾಚ್ ಬಾಕ್ಸ್ 2ನೇ ಸೀಸನ್ನಲ್ಲಿ ಕೂಡ ಈ ಪ್ರಶ್ನೆಗೆ ಉತ್ತರ ಹುಡ್ಕೋ ಪ್ರಯತ್ನ ಮಾಡ್ತಾ ಸಾಗೋಣ. ನೀವು ಕೇಳ್ತಾ ಇದ್ದೀರಾ ಲವ್ ಮ್ಯಾಚ್ ಬಾಕ್ಸ್. ಹಾಗೆ ನಾನು ನಿಮ್ಮ ಜೊತೆ ಚೇತನ್ ನಾರಾಯಣ ಸ್ವಾಮಿ. ಫ್ಯಾಷನ್ ಶೋ ಅಲ್ಲಿ ಸ್ವಲ್ಪ ಐ ಕಾಂಟ್ಯಾಕ್ಟ್ ಆಯ್ತು. ಒಂಥರ ಪ್ರಪೋಸ್ ಮಾಡಕ್ ಟ್ರೈ ಮಾಡಿದ್ರೆ ನಾನು ಇಲ್ಲ, ನಾನು ಆಲ್ರೆಡಿ ಎಂಗೇಜ್ ಆಗಿದ್ದೀನಿ ಅಂತಾನು ಹೇಳಿದ್ದೆ. ಕಾಫಿಗೆ ಬರ್ತೀರಾ ಅಂತ ಕೇಳಿದ್ರು. ಐ ವಾಸ್ ಲೈಕ್ ಸೋ ಟೆನ್ಸ್, ಫೀಲಿಂಗ್ ಅಗೇನ್ ಸ್ವಲ್ಪ ಪ್ರಿಕ್ ಆಯ್ತು ವೆನ್ ಐ ಸಾ ಹಿಸ್ ಐಸ್. ಸೊ ಸ್ವಲ್ಪ ದಿನ ತಳ್ಳೋಣ ಅಥವಾ ಫೀಲಿಂಗ್ ಇಲ್ಲ ಮಾತಾಡ್ಬಿಟ್ಬಿಟ್ರೆ ನೆಕ್ಸ್ಟ್ ನನ್ನ ಜೊತೆ. ಮೈ ಹಾರ್ಟ್ ಸ್ಕಿಪ್ ದ ಬೀಟ್. ನೀವು ಓಕೆ ಅಂದ್ರೆ ಆಯ್ತು, ಮದುವೆ ಆಗೋಣ. ಐ ಥಿಂಕ್ ವಿ ವರ್ ಎಮೋಷನಲಿ ವೆರಿ ಹೈ. ಲವ್ ಮ್ಯಾಚ್ ಬಾಕ್ಸ್, ಲವ್ ಮ್ಯಾಚ್ ಬಾಕ್ಸ್, ಪ್ರತಿಧ್ವನಿ ಒರಿಜಿನಲ್. ಕೇಳುಗರೆ, ನಮ್ಮ ಹಿಂದಿನ ಸಂಚಿಕೆಯಲ್ಲಿ ರಕ್ಷಿತಾ ಹಾಗೂ ಗುರುಪ್ರೀತ್ ಅವರ ಒಂದೊಳ್ಳೆ ಕಥೆಯನ್ನು ಕೇಳ್ತಾ ಇದ್ರಿ. ತಡ ಮಾಡದೆ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ರಕ್ಷಿತಾ ಹಾಗೂ ಗುರುಪ್ರೀತ್ ಅವರೇ, ನಿಮ್ಮ ಭೇಟಿ ಜಗಳದಲ್ಲೇ ಶುರು ಆಗಿದ್ರು, ಒಂದಷ್ಟು ಕಿರಿಕಿರಿ ಜೊತೆ ಶುರು ಆಗಿದ್ರು, ಬಹಳಷ್ಟು ಕಥೆಗಳಲ್ಲಿ ಆಗೋ ಥರನೇ ಎಲ್ಲೋ ಒಂದು ಸಮಯದಲ್ಲಿ ಆ ಕೋಪ ಅಥವಾ ಆ ಕಿರಿಕಿರಿ, ಒಬ್ರ ಮೇಲೆ ಇನ್ನೊಬ್ರಿಗಿದ್ದ ಆ ನೆಗೆಟಿವ್ ಫೀಲಿಂಗ್ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಕಡಿಮೆ ಆಗಿರ್ಬೇಕಲ್ಲ, ಯಾವಾಗ ಆಯ್ತದು? ಐ ಥಿಂಕ್ ಆನ್ ದ ಡೇ ಕಾಂಟೆಸ್ಟ್ ಇದ್ದಿದ್ದ ದಿನ. ಸೊ ಫೈನಲಿ ಈವ್ನಿಂಗ್ ಫ್ಯಾಮಿಲಿ ಡೇ ಅಂತ ಒಂದು ಇವೆಂಟ್ ಇತ್ತು. ಸೊ ಅದಕ್ಕಿಂತ ಮುಂಚೆ ಈ ಕಾಂಟೆಸ್ಟ್ ನ ಮಾಡಿದ್ರು. ಫೈನಲಿ ವಿ ಅರೈವ್ ಟು ದಟ್ ಬಿಗ್ ಡೇ ಅಂಡ್ ಮಾಮೂಲಿ ಪ್ರಾಕ್ಟೀಸ್ ಮಾಡಿದ ತರಾನೇ ರ್ಯಾಂಪ್ ವಾಕ್ ಮಾಡಿದ್ವಿ. ಇಟ್ ವಾಸ್ ಲೈಕ್ ಸೀರಿಯಸ್ಲಿ ಒಂಥರ ಲೈಮ್ ಲೈಟ್ ಅಲ್ಲಿ ಇದ್ವಿ ಅವತ್ತು. ಪ್ರಾಕ್ಟೀಸ್ ಸೆಷನ್ಸೇ ಬೇರೆ ತರ ಇತ್ತು ಎಕ್ಸ್ಪೀರಿಯನ್ಸ್. ಬಟ್ ಆ ದಿನ ಮಾತ್ರ ದಟ್ ಈವ್ನಿಂಗ್, ಈವನ್ ನೌ ಐ ಕ್ಯಾನ್ ಕ್ಲಿಯರ್ಲಿ ರಿಮೆಂಬರ್ ಏನಾಯ್ತು ಅಂತ. ಸೊ ಹೋದ್ವಿ, ಕೈ ಹಿಡ್ಕೊಂಡು ಹೋದ್ವಿ. ಗುರು ಜಸ್ಟ್ ಮುಂದೆ ನನ್ನನ್ನ ಬಿಟ್ರು. ದೆನ್ ಐ ಟರ್ನ್ ಬ್ಯಾಕ್ ಟು ಹಿಮ್. ಸೊ ಐ ಥಿಂಕ್ ಅಲ್ಲಿ ಸ್ವಲ್ಪ ಐ ಕಾಂಟ್ಯಾಕ್ಟ್ ಆಯ್ತು. ದಟ್ಸ್ ದ ಡೇ. ಒಂದ್ ಸ್ವಲ್ಪ ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಆಗಿತ್ತು ಚೇತನ್. ಸೊ ವಿ ಜಸ್ಟ್ ಐ ಕಾಂಟ್ಯಾಕ್ಟ್ ಆಯ್ತು ಅಂಡ್ ದಟ್ ವಾಸ್ ಅ ಡಿಫ್ರೆಂಟ್ ಫೀಲ್ ಬಿಕಾಸ್ ಈವ್ನಿಂಗು ಎಲ್ಲ ಫುಲ್ ಫ್ಲಾಶ್ ಲೈಟ್ಸ್, ಲೈವ್ ಲೈಟ್ಸ್ ಎಲ್ಲ ಇತ್ತು. ಅಂಡ್ ದರ್ ವಾಸ್ ಅ ಮ್ಯೂಸಿಕ್, ಒಳ್ಳೆ ಮ್ಯೂಸಿಕ್ ಇತ್ತು. ಸೊ ಐ ಥಿಂಕ್ ಆಂಬಿಯನ್ಸ್ ತುಂಬಾ ಚೆನ್ನಾಗಿ ಕ್ರಿಯೇಟ್ ಆಗಿತ್ತು. ಅಂಡ್ ವಿ ಜಸ್ಟ್ ಡಿಡ್ ದಟ್ ಐ ಕನೆಕ್ಟ್ ಆಯ್ತು ಅವತ್ತು. ಅಂಡ್ ಕೈ ಹಿಡ್ಕೊಂಡು ಬಿಟ್ಟು ಮಾಡಿದ್ದು ಅದೆಲ್ಲ ತುಂಬಾ ಚೆನ್ನಾಗಿತ್ತು. ದ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಆಫ್ ದಟ್ ರ್ಯಾಂಪ್ ವಾಕ್. ಸೊ ದಟ್ಸ್ ವೆನ್ ಥಿಂಗ್ಸ್ ಟರ್ನ್ಡ್ ಔಟ್ ಸ್ವಲ್ಪ ನೆಗೆಟಿವ್ ಇಂದ ಪಾಸಿಟಿವ್. ಸರಿ ಗುರುಪ್ರೀತ್ ಅವ್ರೆ, ನಿಮ್ಗೂ ಆಗ್ಲೇ ಅವ್ರ ಬಗ್ಗೆ ಒಂದು ಭಾವನೆ ಶುರು ಆಗಿತ್ತಾ? ಆಗ ಇನ್ನೂ ಅಷ್ಟು ಅವತ್ತಿನ ಮೂಮೆಂಟ್ ಅಲ್ಲಿ ಇರ್ಲಿಲ್ಲ. ಬಟ್ ಅದಾದ್ಮೇಲೆ ಸ್ವಲ್ಪ ದಿನದಲ್ಲಿ ಅದಾದ್ಮೇಲೆ ವಿ ಸ್ಟಾರ್ಟೆಡ್ ಟು ಸೇ ಹಾಯ್ ಬಾಯ್. ಸಿಕ್ಕಾಗ ಮಾತಾಡ್ತಿದ್ವಿ. ಅಟ್ಲೀಸ್ಟ್ ಅದು ಮುಂಚೆ ಮಾತಾಡ್ತಿದ್ವಿ. ಸೊ ಒಂದು ಮೂಮೆಂಟ್ ಅಲ್ಲಿ ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ರಂಗೋಲಿ ಕಾಂಪಿಟೇಷನ್ ಅಂತ ಆಯ್ತು. ದೆನ್ ಅಗೇನ್ ಆ ಟೈಮಲ್ಲಿ ನಾವು ನಮ್ಮ ಮನೇಲೆ ಪ್ರಾಕ್ಟೀಸ್ ಮಾಡೋಣ ರಂಗೋಲಿ ಅಂತ ಅನ್ಕೊಂಡ್ವಿ. ಸೊ ಆ ಟೈಮಲ್ಲಿ ರಕ್ಷಿತಾ ನಾನು ಇರಲ್ಲ, ಊರಿಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರು. ಸೊ ದಟ್ ಈಸ್ ಮೂಮೆಂಟ್ ಐ ಫೆಲ್ಟ್, ನನ್ಗೇನೋ ರಕ್ಷಿತಾ ಬರ್ಲಿಲ್ಲ ಅಂದ್ರೆ ಇದು ಫುಲ್ ಅಂತ ಅನ್ಸ್ತಿಲ್ಲ ಅನ್ಬಿಟ್ಟು ಅವಾಗ ನನಗೆ ನನ್ನ ಫೀಲಿಂಗ್ ಅರ್ಥ ಆಯ್ತು. ದೇರ್ ಈಸ್ ಸಮ್ ಫೀಲಿಂಗ್ ಆನ್ ಹರ್ ಅಂತ ಅನ್ಸಿದ್ ಮೂಮೆಂಟ್ ಅದು ಆಕ್ಚುಲಿ. ರಕ್ಷಿತಾ ಅವ್ರೆ, ನಿಮ್ಗೆ ಅವ್ರ ಮೇಲೆ ಒಂದು ಫೀಲಿಂಗ್ ಶುರು ಆಗಿದೆ ಅಂತ ನಿಮ್ಗೆ ಅರ್ಥ ಆಗಿದೆಯಾ ಅವಾಗ? ಇದು ಅದೇ ತರ ಕಾಂಟೆಸ್ಟ್ ಎಲ್ಲ ಮುಗಿದ್ಮೇಲೆ ಫೋಟೋಸ್ ಶೇರ್ ಮಾಡ್ಬೇಕಲ್ಲ, ನೆಕ್ಸ್ಟ್ ಥಿಂಗ್ ಅದೇನೆ. ಸೊ ಇನ್ಸ್ಟೆಂಟ್ ಮೆಸೆಂಜರ್ಸ್ ಅಂತ ಇತ್ತು ಅವಾಗೆಲ್ಲ, IM ಅಂತ ಕರಿತಿದ್ವಿ ವಿತ್ ಇನ್ ದ ಕಂಪ್ನಿ ಕಮ್ಯುನಿಕೇಶನ್ ಮಾಡಕ್ಕೆ. ಸೊ IM ಅಲ್ಲಿ ಇಬ್ರದು ಸಿಕ್ತು, ನೇಮ್ ಸರ್ಚ್ ಮಾಡಿ ಹಂಗೆ ವಿ ಸ್ಟಾರ್ಟೆಡ್ ಚಾಟಿಂಗ್. ಓಕೆ, ಫೋಟೋ ಸಿಕ್ತಾ, ಹೆಂಗಾಯ್ತು, ಕಾಂಟೆಸ್ಟ್ ಎಲ್ಲ ಚೆನ್ನಾಗಾಯ್ತು. ಅಂಡ್ ವಿ ವನ್ ಆಲ್ಸೋ ಸೆಕೆಂಡ್ ಪ್ರೈಸ್ ಏನೋ ಬಂತು ಅನ್ಸುತ್ತಲ್ವಾ ಆ ಟೀಮ್ಗೆ. ಸೊ ವಿನ್ ಆಗಿದ್ದು ಅದೇ ಫೋಟೋಸ್ ಎಲ್ಲ ಶೇರ್ ಮಾಡಿ ಸಿಕ್ಕಿದ್ರೆ ಅಂತ. ಸೊ ಒಂದ್ ನೆಪ ಬೇಕಿತ್ತು ಚಾಟ್ ಸ್ಟಾರ್ಟ್ ಮಾಡಕ್ಕೆ. ಸೊ ಫೋಟೋಸ್ ನೆಪ ಸಿಕ್ತು.
ವಿ ಸ್ಟಾರ್ಟೆಡ್ ಚಾಟಿಂಗ್ ಕ್ಯಾಶುಯಲಿ, ಹಂಗೆ ಚಾಟ್ ಮಾಡ್ತಾ ಇದ್ವಿ. ಅಂಡ್ ಗುರು ಎಲ್ಲೋ ಒಂದ್ ಕಡೆ ಹಿಸ್ ಪೇಟ್ರಿಯಾಟಿಸಮ್, ಕಲ್ಚರ್ ಟುವರ್ಡ್ಸ್ ಹಿಸ್ ಲವ್ ಟುವರ್ಡ್ಸ್ ಕಲ್ಚರ್ ಎಲ್ಲ ಅವ್ರಿಗೆ ಕೇಳಿಸ್ತಾ ಇತ್ತು. ಓಕೆ, ನೀವೇನು ನಾನ್ ವೆಜ್ ತಿಂತೀರಾ? ಹಿ ವಾಸ್ ನಾಟ್ ಡೈರೆಕ್ಟ್ಲಿ ಆಸ್ಕಿಂಗ್ ಯಾವ ಕಾಸ್ಟ್ ಅದು ಇದು ಅಂತ ಎಲ್ಲ. ಸೊ ಹೆಂಗೆ ನಿಮ್ ಮನೇಲಿ ಈಗ ಹೇಗಿದೆ ಕಲ್ಚರು, ಸೊ ಡು ಯು ಫಾಲೋ ಆಲ್ ದಿಸ್, ಅದು ಇದು, ಮತ್ತೆ ನಾನ್ ವೆಜ್ ತಿಂತೀರಾ, ಅದು ಇದು ಅಂತೆಲ್ಲ ನಿಧಾನಕ್ಕೆ ಒಂದೊಂದೇ ಕೇಳ್ಕೊಳ್ತಾ ಬರ್ತಾ ಇದ್ರು. ಸೊ ಅದ್ರಲ್ಲಿ ಸ್ವಲ್ಪ ಗೊತ್ತಾಗ್ತಿತ್ತು, ಓಕೆ ಇಂಟ್ರೆಸ್ಟ್ ಇದೆ ಅನ್ಸುತ್ತೆ ಅಂತ. ನಿಮ್ಗೆ ಯಾವಾಗ ಅರ್ಥ ಆಯ್ತು ನಿಮ್ಗೆ ಅವ್ರ ಮೇಲೆ ಫೀಲಿಂಗ್ಸ್ ಇದೆ ಅಂತ ಹೇಳಿ? ಅದೇ ನಾ ಹೇಳ್ದಂಗೆ ಆ ಕಾಂಟೆಸ್ಟ್ ಡೇ ಅಲ್ಲಿ ದಟ್ ಈವ್ನಿಂಗ್ ಸ್ವಲ್ಪ ಅದು ಐ ಕನೆಕ್ಟ್ ಆದ್ಮೇಲೆ ಐ ಥಿಂಕ್ ಸ್ವಲ್ಪ ಶುರು ಆಯ್ತು ನನ್ಗೆ. ಐ ಹ್ಯಾಡ್ ಫೀಲಿಂಗ್ ಟುವರ್ಡ್ಸ್ ಹಿಮ್. ಅದಕ್ಕೆ ನಾನೇ ಫಸ್ಟ್ ಚಾಟ್ ಸ್ಟಾರ್ಟ್ ಮಾಡಿದ್ದು. IM ಅಲ್ಲಿ ಅವ್ರದ್ದು ಹೆಸರು ಹುಡುಕ್ಬಿಟ್ಟು ಚಾಟ್ ಸ್ಟಾರ್ಟ್ ಮಾಡಿದ್ದು. It was all not 100% ಆಗಿರ್ಲಿಲ್ಲ. I think it was a process. So ಸ್ವಲ್ಪ ಹಂಗೆ ಹೇಳ್ಕೊಂಡು ಹೋಗ್ತಾ ಇತ್ತು. ಸರಿ, ಸದ್ದಿಲ್ದೆ ನಡೀತಿದ್ದ ಈ ಪ್ರೀತಿಯ ಕಣ್ಣ ಮುಚ್ಚಲೆ ಆಟಕ್ಕೆ ಫುಲ್ ಸ್ಟಾಪ್ ಇಟ್ಟು ಯಾರು ಮೊದಲು ನಿಮ್ಮಲ್ಲಿದ್ದ ಪ್ರೀತಿ ಬಗ್ಗೆ ಹಂಚ್ಕೊಂಡ್ರೆ? ಸೊ ಚೇತನ್, ಇದು $1 million ಕ್ವಶನ್. ಯಾಕಂದ್ರೆ ಇಬ್ರಿಗೂ ಈಗ್ಲೂ ಕ್ಲಾರಿಟಿ ಇಲ್ಲ, ನಾನ್ ಫಸ್ಟ್ ಪ್ರಪೋಸ್ ಮಾಡ್ದ ನೀನ್ ಫಸ್ಟ್ ಪ್ರಪೋಸ್ ಮಾಡ್ತೀವಿ ಅಂತ. ಇಬ್ರು ತುಂಬಾ ಫೈಟ್ ಮಾಡ್ತೀವಿ, ನೀನ್ ಫಸ್ಟ್ ನಾನ್ ಫಸ್ಟ್ ಅಂತ. ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ಸ್ಟೋರಿ ಅಂದ್ರೆ, ರಕ್ಷಿತಾ ಪರಿಚಯ ಆದ್ಮೇಲಿಂದ ನಂಬರ್ ನಾವು ಶೇರ್ ಮಾಡಿಲ್ಲ. ನಾನು ಅವಳೇ ಫಸ್ಟ್ ಕೇಳಿ ನಂಬರ್ ಅಂತ, ರಕ್ಷಿತಾ ನಾನೇ ಕೇಳಿ ಅಂತ. ಬಟ್ ಶಿ ವಾಸ್ ನಾಟ್ ಏಬಲ್ ಟು ಸ್ಟಾಪ್. ಸೊ ಅವ್ರೇನ್ ಮಾಡಿದ್ರು, ಅವ್ರದ್ದು ಮೊಬೈಲ್ ಇಂದ ಸಪ್ನಾ ಅನ್ನೋ ನೇಮಲ್ಲಿ ಚಾಟ್ ಮಾಡಕ್ ಸ್ಟಾರ್ಟ್ ಮಾಡೋದು. ಏನಕ್ಕೆ ಸಪ್ನಾ ಅಂತ ಬಂತು ಅಂದ್ರೆ, ನಿನ್ಗೆ ಯಾವ ನೇಮ್ ಇಷ್ಟ ಅಂತ ಯಾವ್ದೊಂದು ಫಾರ್ಮ್ ಕೇಳಿದಾಗ ನಾನು ಸುಮ್ಮನೆ ಏನ್ ಹೇಳಂಗ್ ಗೊತ್ತಾಗಿಲ್ಲ, ಡ್ರೀಮ್ ಅಂತಿದ್ರೆ ಓಕೆ ಸಪ್ನಾ ಅಂತ ಅದನ್ನ ಅವ್ಳು ಹೇಳಿದ್ದೆ. ಸೊ ಅದೇ ನೇಮಲ್ಲಿ ಅವಳು ಚಾಟ್ ಮಾಡ್ತಿದ್ಲು. ನನ್ಗೂ ಗೊತ್ತಿದ್ದು ಅದು ಅವಳೇ ಅಂತ, ಅವ್ಳಿಗೂ ಗೊತ್ತಿತ್ತು ನನ್ಗೆ ಅವಳು ಗೊತ್ತು ಅಂತ. ಬಟ್ ಶಿ ವಾಸ್ ಸ್ಟಿಲ್ ಟ್ರೈಯಿಂಗ್. ಅಂಡ್ ನಾನೇನ್ ಕ್ವಶನ್ ಕೇಳ್ತಿದ್ದೆ ಅದೇ ರೀತಿ ಅವಳು ಹುಡುಗ ಹೆಂಗಿರ್ಬೇಕಿತ್ತು ಅದರ ಕ್ವಶನ್ಗಳಲ್ಲಿ ಕೇಳಕ್ ಸ್ಟಾರ್ಟ್ ಮಾಡಿದ್ಲು. ಅಂಡ್ ಅಲ್ಲಿ ಒಂಥರ ಪ್ರಪೋಸ್ ಮಾಡಕ್ ಟ್ರೈ ಮಾಡಿದ್ರೆ, ನಾನು ಆಲ್ರೆಡಿ ಎಂಗೇಜ್ ಆಗಿದ್ದೀನಿ ಅಂತಾನು ಹೇಳಿದ್ದೆ. ಬಿಕಾಸ್ ಅದ್ ಒಂಥರ ತುಂಬಾ ಓಪನ್ ಆಗಿತ್ತು ಚೇತನ್. ಅದು 1-2 ದಿನಕ್ಕೆ ಮುಂಚೆ ಸಪ್ನಾ ಅಂತ ಹೆಸರು ಹೇಳಿದ್ರು ಅನ್ಸುತ್ತೆ, ಫೇವ್ರೆಟ್ ನೇಮ್ ಸಪ್ನಾ ಅಂತ. ಸೊ 2 days ಬಿಟ್ಟು ಐ ಡೋಂಟ್ ನೋ, ಐ ಕುಡಂಟ್ ಸ್ಟಾಪ್. ಈಗ ಅನ್ಸುತ್ತೆ ಸ್ವಲ್ಪ ದಿನ ಆದ್ಮೇಲೆ ಮಾಡ್ಬೇಕಿತ್ತು ಅಂತ. ಸೊ ವಿತಿನ್ 2 days only ಐ ಸ್ಟಾರ್ಟೆಡ್ ಸಪ್ನಾ ಅಂತ ಹೇಳ್ಕೊಂಡು ಮಾಡಿದಾಗ ಆಬ್ವಿಯಸ್ಲಿ ಯಾರಿಗಾಗ್ಲಿ ಗೊತ್ತೇ ಆಗ್ಬಿಡತ್ತೆ ಅದು. ಸೊ ಈವನ್ ಐ ನ್ಯೂ ಅವ್ನಿಗೆ ಗೊತ್ತಿದೆ ಸುಮ್ನೆ ನಾಟಕ ಆಡ್ತಿದ್ದಾನೆ ಅಂತ. ಅಂಡ್ ಹಂಗೆ ಡೈರೆಕ್ಟ್ ಪ್ರಪೋಸಲ್ ಅಂತ ಎಲ್ಲೂ ಬರ್ಲೇ ಇಲ್ಲ. ಇಂಡೈರೆಕ್ಟ್ ಆಗಿದೆ ಇದೇ ತರ ಕ್ವೆಶನ್ಸ್ ಒಂದಷ್ಟು ನಮ್ಗೆಲ್ಲ ಓಕೆ ಸೆಟ್ ಆಗ್ತಿದ್ಯಾ. ಸೊ ಆತರ ಇಬ್ರು ವಿ ವರ್ ಟ್ರೈಂಗ್ ಟು ಗೆಟ್ ಇಟ್ ಅಡ್ರೆಸ್ಡ್ ಅನ್ಸುತ್ತೆ ಥ್ರೂ ಆಲ್ ದಿಸ್ ಕಾನ್ವರ್ಸೇಷನ್ಸ್. ಸೊ ಅವಾಗೆಲ್ಲ ಹೆಂಗೆ ಅಂದ್ರೆ, ಈ ತರ ಹುಡುಗಿರ್ ಕಾಫಿ ಒಟ್ಟಿಗೆ ಆಫೀಸ್ ಕ್ಯಾಂಟೀನ್ ಅಲ್ಲಿ ಕೂತ್ಕೊಂಡು ಕುಡಿಯೋದು ಅಷ್ಟೊಂದು ಕಲ್ಚರ್ ಇರ್ಲಿಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ 2009-10. 9 and 10. ಸೊ ಒಂದು ಈವ್ನಿಂಗ್ ಹಿಂಗೆ IML ಚಾಟ್ ಮಾಡ್ತಿರ್ಬೇಕಾದ್ರೆ ಕಾಫಿಗೆ ಬರ್ತೀರಾ ಅಂತ ಕೇಳಿದ್ರು. ಸೊ ಐ ವಾಸ್ ಲೈಕ್ ಸೋ ಟೆನ್ಸ್ಡ್. ಹೌದಾ, ಅದು ಯಾಕಂದ್ರೆ ಯಾವಾಗ್ಲೂ ಆತರ ಫೇಸ್ ಟು ಫೇಸ್ ಕೂತು ಕಾನ್ವರ್ಸೇಷನ್ ಮಾಡಿದ್ದೇ ಇಲ್ಲ. ಇಲ್ಲ ಇನ್ಸ್ಟೆಂಟ್ ಮೆಸೆಂಜರ್ ಅಲ್ಲಿ, ಇಲ್ಲ ಅಂದ್ರೆ ಫೋನ್ ಅಲ್ಲಿ ಆಫ್ಟರ್ ನಂಬರ್ಸ್ ಎಲ್ಲ ಶೇರ್ ಆದ್ಮೇಲೆ. ಸೊ ಒಂದಿನ ಕಾಫಿ ಕರೆದ್ರು, ಐ ವಾಸ್ ನಾಟ್ ಏಬಲ್ ಟು ರಿಪ್ಲೈ. IML ಮತ್ತೆ ರಿಪ್ಲೈ ಮಾಡಕ್ಕೆ ಆಗ್ತಿಲ್ಲ. ಕ್ವಶನ್ ಮಾರ್ಕ್ಸ್ ಬರ್ತಾ ಇದೆ ಹಿಂದೆ ಎಂಟರ್ ಕೊಟ್ಟು. ಸೊ ಆಮೇಲೆ ನಂದು ಇಬ್ರು ಕ್ಲೋಸ್ ಫ್ರೆಂಡ್ಸ್ ಇದ್ರು, ಅವ್ರಿಗೆ ಕೇಳ್ದೆ, ಈಸ್ ಕಾಲಿಂಗ್ ಫಾರ್ ಎ ಕಾಫಿ, ಹೋಗ್ಲಾ ಅನ್ಕೊಂಡು. ಸೊ ಆಮೇಲೆ ಅವರು ಹೋಗು ಯು ನೋ ಗರ್ಲ್ಸ್ ಆಟಿಟ್ಯೂಡ್, ಹೋಗು ಏನಿರುತ್ತೆ ನೋಡೋಣ ಕಾನ್ವರ್ಸೇಷನ್, ಏನಾದ್ರೂ ಪ್ರಪೋಸ್ ಮಾಡಿದ್ರೆ ಒಪ್ಕೊಂಬೇಡ, ಅದು ಇದು ಚೆನ್ನಾಗಿ ಆಟ ಆಡ್ಸು ಅಂತೆಲ್ಲ ಇಬ್ರು ಹೇಳ್ಕೊಟ್ಟು ಕಳ್ಸಿದ್ರು. ಸೊ 4 ಜನ ಫ್ರೆಂಡ್ಸ್ ಇಂದನೇ ಸುಮಾರು ಲವ್ ಸ್ಟೋರಿಗಳು ಶುರು ಆಗ್ಬಿಟ್ಟಿದೆ. ಎಕ್ಸಾಕ್ಟ್ಲಿ. ಸೊ ಅದಾದ್ಮೇಲೆ ಒಂದ್ ಅಷ್ಟ್ರೊಳಗೆ ಒಂದು 7-8 minutes ಆಗಿತ್ತು. ಆಮೇಲೆ ಐ ರಿಪ್ಲೈಡ್ ಓಕೆ ಬನ್ನಿ ಅಂತ. ಸೊ ಕ್ಯಾಂಟೀನ್ ಹೋದ್ವಿ. ಆಲ್ರೆಡಿ ಹಿ ವಾಸ್ ದೇರ್, ಕ್ಯಾಂಟೀನ್ ಅಲ್ಲಿ ಕೂತಿದ್ರು. ನಾನು ಹೋಗ್ಬಿಟ್ಟು ಜಾಯ್ನ್ ಆದೆ. ಕಾಫಿ, ಐ ಥಿಂಕ್ ವಿ ಆರ್ಡರ್ ಟೀ ಆರ್ ಕಾಫಿನ ಆರ್ಡರ್ ಮಾಡ್ಬಿಟ್ಟು ವಿ ವರ್ ಡ್ರಿಂಕಿಂಗ್. ಏನ್ ಫುಲ್ ಸೈಲೆನ್ಸ್ ಅಲ್ಲಿ, ಏನು ಮಾತಾಡಕ್ ಗೊತ್ತಾಗ್ತಾ ಇಲ್ಲ. ಅವರು ಏನು ಕೇಳ್ತಿಲ್ಲ, ನಾನು ಏನು ಹೇಳ್ತಿಲ್ಲ, ಜಸ್ಟ್ ಫಿಜಿಟಿ ಫುಲ್. ಕೈ ಕಾಫಿನೂ ಕುಡಿಯಕ್ ಆಗ್ತಿಲ್ಲ. ಸೊ ಲೋಟ ಇಟ್ಕೊಂಡು ಅದ್ರಲ್ಲೇ ಒಂದ್ ಸ್ವಲ್ಪ ಏನೋ ಮಾಡ್ಕೊಂಡು ಆಮೇಲೆ ಐ ಥಿಂಕ್ ಹಿ ಸ್ಟಾರ್ಟೆಡ್, ಹೇಗಿದೆ ಕೆಲಸ ಎಲ್ಲ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ವಿ ನಾವು. ಸೊ ವಿ ಸ್ಟಾರ್ಟೆಡ್ ದ ಕಾನ್ವರ್ಸೇಷನ್ ವಿತ್ ವರ್ಕ್ ರಿಲೇಟೆಡ್ ಸ್ಟಫ್. ಸೊ ಅದಾದ್ಮೇಲೆ ಅದೇ ಆವಾಗ್ಲೂ ಅಷ್ಟೇ ಐ ಕನೆಕ್ಟ್. ಸೊ ದ ಸೇಮ್ ಐ ಕನೆಕ್ಟ್ ದಟ್ ಐ ಹ್ಯಾಡ್ ಆನ್ ದ ಕಾಂಟೆಸ್ಟ್ ಡೇ, ಫ್ಯಾಷನ್ ಶೋ ದಿನ ಆಗಿದ್ದು. ಮತ್ತೆ ದಟ್ ಫೀಲಿಂಗ್ ಅಗೇನ್ ಸ್ವಲ್ಪ ಪ್ರಿಕ್ ಆಯ್ತು ವೆನ್ ಐ ಸಾ ಹಿಸ್ ಐಸ್. ಸೊ ದಟ್ ವಾಸ್ ದ ಡೇ. ಅದಾದ್ಮೇಲೆ ಚಾಮುಂಡಿ ಹಿಲ್ಸ್ ಒಂದ್ ಎಪಿಸೋಡ್. ಈ ಹಾರ್ಟ್ ಬೀಟ್ ರೈಸ್ ಆಗೋದು
ಗೊತ್ತಿಲ್ಲದೆ ಸ್ವೆಟ್ ಆಗೋದು ಇದೆಲ್ಲ ಆಗಕ್ಕೆ ಶುರು ಆಗಿತ್ತ? ಕರೆಕ್ಟ್. ಯಾ ಎಲ್ಲ ಆಗಿತ್ತು. ಐ ಥಿಂಕ್ ನನ್ಗೆ ಈಗ್ಲೂ ಆಗ್ತಿದೆ ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿರ್ಬೇಕಾದ್ರೆ. ಸರಿ ಗುರು ಅವ್ರೆ, ನಿಮಗೂ ಅದೇ ತರ ಎಕ್ಸ್ಪೀರಿಯನ್ಸ್ ಆಗ್ತಿತ್ತಾ? ಅಥವಾ ಇವ್ರು ಯಾಕಪ್ಪ ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ ಅಂತ ಎಲ್ಲೋ ಒಂದು ಕ್ವಶನ್ ಮಾರ್ಕ್ ಶುರು ಆಗಿತ್ತಾ? ಇಲ್ಲ. ಸೊ ರಕ್ಷಿತಾ ಹೇಳ್ದಂಗೆ 2010 ನಲ್ಲಿ ಆಫೀಸರ್ ಹತ್ರ ಹುಡುಗ ಹುಡುಗಿ ಕೂತಿದ್ದಾಳೆ ಅಂದ್ರೆ ದೊಡ್ಡ ವಿಷಯ. ಎಲ್ಲಾರು ಬಂದವರೆಲ್ಲ ನಮ್ಗೆ ನೋಡ್ತಿದ್ರು. ವಿ ವರ್ ಲೈಕ್ ದ ಫೋಕಸ್ ಆಫ್ ದ ಡೇ ನಂಗೆಲ್ಲ. ಸೊ ಒಂಥರ ಮುಜುಗರ ಬೇರೆ. ಎಲ್ಲ ನೋಡ್ತಿದಾರೆ, ಏನು ಹಿಂಗೆ ಮುಂದೆ ಇವಳು ಎಸ್ ಅನ್ಲಿಲ್ಲ ಅಂದ್ರೆ ಏನಾಗುತ್ತೆ, ನೆಕ್ಸ್ಟ್ ಏನು ಎಸ್ ಅಂತಳ ಅಥವಾ ಊಳ್ ಮನ್ಸಲ್ಲಿ ಏನಿದೆ ಇದೆ, ಬಟ್ ಅವಳು ಹೇಳ್ಕೋತಿಲ್ಲ. ಸೊ ಇವಾಗ ಇಲ್ಲ, ಬೇರೆ ದಿನ ಇಲ್ಲ. ಸೊ ಆತರ ಅವಳ ಹತ್ರ ನಾನು ಮಾತಾಡ್ತಿದ್ದು ಫಿಸಿಕಲಿ, ಇವನ್ ಐ ವಾಸ್ ಪ್ರೆಸೆಂಟ್, ನನ್ನ ಮನ್ಸು ಬೇರೆ ಎಲ್ಲ ಓಡ್ತಿತ್ತು. ಹೇಳ್ಬೋದಾ ಬೇಡವಾ, ಇದು ರೈಟ್ ಮೂಮೆಂಟ್ ಅಲ್ವಾ, ರೈಟ್ ಜಾಗನ ಅಲ್ವಾ, ಸೊ ಸ್ವಲ್ಪ ದಿನ ತಳ್ಳೋಣ, ಅಥವಾ ಅವಳಿಗೆ ಫೀಲಿಂಗ್ ಇಲ್ಲ ಅಂದ್ಬಿಟ್ಟು ಮಾತಾಡ್ಬಿಟ್ಬಿಟ್ರೆ ನೆಕ್ಸ್ಟ್ ನನ್ನ ಜೊತೆ ಹಿಂಗೆ. ಸೊ ಆತರ ತುಂಬಾ ತಳಮಳ ಆಗ್ತಿತ್ತು. ಕಾಫಿ ಒಳಗೆ ಹೋಗ್ತಿರ್ಲಿಲ್ಲ. ನಿಮ್ಗೆ ಬೇಸಿಕಲಿ ಅವರಲ್ಲಿ ಎದುರುಗಡೆ ಕೂತಿದ್ದಾರೆ ಅನ್ನೋ ಭಯಕ್ಕಿಂತ ಅವ್ರೇನಾದ್ರೂ ನೋವು ಹೇಳ್ಬಿಟ್ರೆ ಅನ್ನೋ ಭಯನೇ ಜಾಸ್ತಿ ಇತ್ತಾ? ಹೌದು. ಸರಿ, ಮುಂದೇನಾಯ್ತು? ಸೊ ಮಾತಾಡಿದ್ವಿ. ಆಮೇಲೆ ಲಾಸ್ಟ್ ನಾನೇ ಕೇಳ್ದೆ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾಳೆ ನಾನು ದೇವಸ್ಥಾನ ಬೆಟ್ಟಕ್ಕೆ ಹೋಗೋಣ ಅನ್ಕೊಂಡಿದ್ದೀನಿ, ನೀವು ಫ್ರೀ ಇದ್ರೆ ಜಾಯ್ನ್ ಆಗ್ತೀರಾ ಅಂತ. ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂದ್ಬಿಟ್ಟು ಹೊರಟ್ಬಿಟ್ರು. ಸೊ ಅವ್ರಿಬ್ರು ತರ್ಲೆ ಫ್ರೆಂಡ್ಸ್ ಇದ್ರು, ಅವ್ರಿಬ್ರೆ ನಾವಿಬ್ರು ಒಂದಾಗ ಕಾರಣ. ಬಟ್ ಅವ್ರ ಪರ್ಮಿಷನ್ ಬೇಕಿತ್ತು ಇವ್ರಿಗೆ. ಸೊ ಅಲ್ಲಿಗೆ ನಾನು ಆಮೇಲೆ ಹೇಳ್ತೀನಿ ಅಂತ ಶಿ ಲೆಫ್ಟ್. ನಾನು ಮೋಸ್ಟ್ಲಿ ವರ್ಕೌಟ್ ಆಗಲ್ಲ ಬಿಡು ಅನ್ಕೊಂಡು ನಾನು ನನ್ನ ಪಾಡ ನನ್ನ ವರ್ಕ್ ಪ್ಲೇಸ್ ಸ್ಟೇಷನ್ಗೆ ಹೋದ್ರೆ, ಅವ್ರ ವರ್ಕ್ ಪ್ಲೇಸ್ ಸ್ಟೇಷನ್ ಹೋಗ್ತೀನಿ. ರಕ್ಷಿತ್ ಅವರೇ, ನೀವಾಗ್ಲೇ ಚಾಮುಂಡಿ ಬೆಟ್ಟದ ಬಗ್ಗೆ ಹೇಳ್ತಾ ಇದ್ರಿ. ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಕರೆದಾಗ ನಿಮ್ಮ ಮನ್ಸಲ್ಲಿ ನೋಡ್ತಾ ಇತ್ತು? ಯಾ ಚೇತನ್, ಸೊ ಸೀರಿಯಸ್ಲಿ ಸೇಮ್ ಫೀಲಿಂಗ್ ಅಗೇನ್. ಸೊ ಆ ಕಾಫಿ ಕೇಳ್ದಾಗ ಹೆಂಗ ಅನ್ಸ್ತಿತ್ತು ಹಂಗೇನೆ. ಅಯ್ಯಪ್ಪ ಇದು ಹೆಂಗೆ, ಇದು ಹೊರಗೆಲ್ಲ ಹೋಗೋದು ಅವಾಗ ಹುಡ್ಗ ಹುಡ್ಗಿ. ಅಂಡ್ ಆಲ್ಸೋ ನಾನು ಬೇಸಿಕಲಿ ಅವಾಗ PG ಯಲ್ಲಿದ್ದೆ, ಅಥವಾ ಒಂದು ಟೈಮ್ ಅಲ್ಲಿ PG ಯಲ್ಲಿದ್ದೆ. ಸೊ PG ಇಂದ ಎಲ್ಲ ಈ ತರ ಹೊರಗೆ ಹೋಗದ ಹುಡ್ಗನ್ ಜೊತೆ ಯಾರು ರಿಲೇಟಿವ್ಸ್ ಎಲ್ಲ ನೋಡ್ಬಿಟ್ರೆ, ಅವ್ರು ನೋಡಿದ್ರೆ ಇವ್ರು ನೋಡಿದ್ರೆ. ಅಂಡ್ ಮೊದ್ಲೇ ಬೆಟ್ಟ, ಮೈಸೂರಲ್ಲಿ ಜನಗಳು ಯಾವಾಗ್ಲೂ ಬೆಟ್ಟದಲ್ಲೇ ಇರ್ತಾರೆ ಅನ್ಬೋದು. ಏನೇ ಒಂದ್ ಒಳ್ಳೇದಾದ್ರು ಏನೇ ಕೆಟ್ಟದಾದ್ರು ದ ಫಸ್ಟ್ ಪ್ಲೇಸ್ ದಟ್ ದೇ ಗೋ ಇಸ್ ಚಾಮುಂಡಿ ಹಿಲ್ಸ್. ಸೊ ಆಲ್ಮೋಸ್ಟ್ ಎಲ್ಲ ವೀಕೆಂಡ್ ಬೇರೆ. ಐ ಥಿಂಕ್ ಕಾಫಿ ಆಗಿದ್ದು ಫ್ರೈಡೆ, ಆತರ ಕಾಫಿ ಸೆಷನ್ ಆಗಿದ್ದು. ಸೊ ಸ್ಯಾಟರ್ಡೆ ಹಿ ಆಸ್ಕ್ಡ್ ಮೀ ವೀಕೆಂಡ್ ಹೋಗೋಣ ಅಂತ. ಸೊ ವೀಕೆಂಡ್ ಬೇರೆ, ಆಫೀಸ್ನವರು ಆಲ್ಮೋಸ್ಟ್ ಎಲ್ಲ ಬಂದಿರ್ತಾರೆ ಹೆಂಗೆ ಅಂತೆಲ್ಲ. ಲೈಕ್ ಲಾಟ್ ಆಫ್ ಕ್ವಶನ್ಸ್, ಲಾಟ್ ಆಫ್ ಡಿಸ್ಟ್ರಪ್ಷನ್ಸ್. ಒಂಥರ ಅಷ್ಟು ಕ್ಲಾರಿಟಿ ಇರ್ಲಿಲ್ಲ. ಸೊ ಅಗೇನ್ ದಟ್ ಮೈ ಹಾರ್ಟ್ ಸ್ಕಿಪ್ಡ್ ಅ ಬೀಟ್. ಸೊ ಮತ್ತೆ ಮಾಮೂಲಿ ಇದ್ದೇ ಇರ್ತಾರಲ್ಲ ಫ್ರೆಂಡ್ಸ್. ಸೊ ಅವ್ರಿಬ್ರ ಹತ್ರ ಹೋಗಿ ಹೆಂಗಾಯ್ತು ಅದೆಲ್ಲ ಆಯ್ತು. ಒಂದ್ಸ ಫುಲ್ ಇವ್ರ ಜೊತೆ ಸೆಷನ್ ಅಂದ್ಮೇಲೆ ಅವ್ರ ಜೊತೆ ಸೆಷನ್. ಸೊ ಅದೆಲ್ಲ ಹೇಳ್ಕೊಂಡು ಆಮೇಲೆ ಈ ತರ ಬೆಟ್ಟ ಕರೀತಿದಾನೆ ಅಂತ ಅವರು ಅವಾಗ ಸ್ವಲ್ಪ ಯೋಚನೆ ಮಾಡಿದ್ರು. ಗೊತ್ತಿಲ್ಲ, ಮೊದ್ಲೇ PG ಬೇರೆ ಇದ್ಯಾ, ನೋಡು ಯೋಚನೆ ಮಾಡು ಅಂತೆಲ್ಲ. ಅಂಡ್ ಬಟ್ ಫೈನಲಿ ಇಬ್ರಿಗೂ ಬಿಡಕ್ ಇಷ್ಟ ಇರ್ಲಿಲ್ಲ. ಐ ವಾಂಟೆಡ್ ಟು ಗೋ ಎನಿ ವಿಚ್ ವೇ. ಸೊ ಆದ್ರೂ ಎಲ್ಲೋ ಯಾರಾದ್ರೂ ಒಬ್ರು ಹೇಳ್ಲಿ ಹೋಗು, ಏನಾಗಲ್ಲ ಹೋಗು ಅಂತ ಯಾರಾದ್ರೂ ಒಬ್ರು ಹೇಳಿ ಅನ್ನೋ ತರ ಅನಿಸ್ತಾ ಇತ್ತು. ಪರವಾಗಿಲ್ಲ ಹೋಗು, ಏನ್ ಇಷ್ಟೊಂದು ಯೋಚನೆ ಮಾಡ್ತೀವಿ ಅಂತ ಯಾರು ಒಬ್ರು ಹೇಳಿ ಅಂತ. ಬಟ್ ಯಾರು ಹೇಳಲಿಲ್ಲ ಆ ಟೈಮಲ್ಲಿ. ಅವ್ರಿಬ್ರು ರಾಸ್ಕಲ್ಸ್. ಸೊ ಸ್ವಲ್ಪ ಅದೇ ಫ್ರೆಂಡ್ಸ್ ಕೈ ಕೊಡೋ ಟೈಮ್ ಬರುತ್ತಲ್ಲ, ಆ ಟೈಮಲ್ಲಿ ಕರೆಕ್ಟ್ ಆಗಿ ಕೈ ಕೊಟ್ಬಿಡ್ತಾರೆ. ಸೊ ಇದಾದ್ರೆ ವಿತ್ ಇನ್ ದ ಕ್ಯಾಂಪಸ್ ಕಾಫಿ ಹೋಗು ಅಂತ ಫುಲ್ ಎನ್ಕರೇಜ್ ಮಾಡಿ, ಇದ್ ಬೆಟ್ಟ ಅಂದ್ರೆ ಅವ್ರಿಗೂ ಸ್ವಲ್ಪ ಆಯ್ತು. ಸೊ ಬಟ್ anyway, ಅದು ನನ್ನ ಡಿಸಿಷನ್. ಸೊ ಐ ಮೇಡ್ ಎ ಡಿಸಿಷನ್ ಅಂಡ್ ವಿ ಬೋತ್ ಮೆಟ್ ಇನ್ ದ ಹಿಲ್ಸ್. ಅಲ್ಲೇನ್ ನಡೀತು? ಸೊ ನಾವು ದೇವಸ್ಥಾನಕ್ಕೆ ಹೋದ್ವಿ, ಬಂದು ಆಮೇಲೆ ಅಲ್ಲಿ ಕಟ್ಟೆ ಇದೆ. ಯೂಶಲಿ ದಟ್ ಈಸ್ ದ ಪ್ಲೇಸ್ ವೇರ್ ಎವ್ರಿಬಡಿ ಆಲ್ಮೋಸ್ಟ್ ಸಿಟ್, ಬೆಟ್ಟಕ್ಕೆ ಹೋದಲ್ಲ. ಸೊ ಅಲ್ಲಿ ಇಬ್ರು ಕೂತ್ಕೊಂಡ್ವಿ. ಅಂಡ್ ಸೊ ವಿ ವರ್ ಜಸ್ಟ್ ಸುಮ್ಮನೆ ಒಂದು ಕಾನ್ವರ್ಸೇಷನ್ಸ್ ನಡೀತಿತ್ತು. ಬೇರೆ ಬೇರೆ ಏನೋ ಸುಮ್ಮನೆ ಏನ್ ಮಾಡಿದ್ವಿ ಬೆಳಿಗ್ಗೆ, ಏನ್ ತಿಂದ್ರಿ ಅಂತ. ದೆನ್ ಆ ಮೂಮೆಂಟ್ ಅಲ್ಲಿ ವಿ ಬೋತ್ ಆಲ್ಮೋಸ್ಟ್ ಆನ್ ದ ಸೇಮ್ ಟೈಮ್, ಅದೇ ಹೇಳಿದ್ನಲ್ಲ $1 million ಕ್ವಶನ್. ಅವ್ರು ಫಸ್ಟ್ ಹೇಳಿದ್ರೆ ನಾನ್ ಫಸ್ಟ್ ಹೇಳಿದ್ರೆ ನೆನೇನೋ ವಾದ ಮಾಡ್ತೀವಿ, ನೀನ್ ಫಸ್ಟ್ ನಾನ್ ಫಸ್ಟ್ ಅಂತ. ಸೊ ಇಬ್ರಿಗೂ ಗೊತ್ತಿಲ್ಲ ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ವಿ ಅಂತ. ಸೊ ಅವ್ರು ನೀನು ಅಂತಾರೆ, ನಾನು ಅವಳು ಅಂತ ಹೇಳಿದ್ವಿ. ಸೊ ಆ ಮೂಮೆಂಟ್ ಅಲ್ಲಿ ಇಬ್ರು ಮಾತಾಡಿದ್ವಿ. ಸೊ ನಿಮ್ ವರ್ಷನ್ ಹೇಳಿ. ಸೊ ನನ್ನ ವರ್ಷನ್ ಪ್ರಕಾರ ಅವಳೇ ಕೇಳಿದ್ರು, ನಿಮ್ಗೆ ಏನಾರ ಇಂಟ್ರೆಸ್ಟ್ ಇದೆಯಾ, ನೀವು ಓಕೆ ಅಂದ್ರೆ ಮದ್ವೆ ಆಗೋಣ ಅಂತ. ನಾನು ನನ್ಗೂ ಇಂಟ್ರೆಸ್ಟ್ ಇದೆ, ನಾನು ಇದನ್ನೇ ಕೇಳ್ಬೇಕು ಅನ್ಕೊಂಡಿದ್ದೆ. ಸೊ ನೀವು ಇದನ್ನೇ ಕೇಳ್ತೀರಾ ಅಂತ ಗೊತ್ತಿಲ್ಲ, ಐ ಥಿಂಕ್ ಕರೆಕ್ಟ್ ಟೈಮ್ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದಿದೀವಿ ಅಂತ ನಾನು ಹೇಳ್ದೆ. ಸೊ ಇದು ನನ್ನ ವರ್ಷನ್. ಅವರು ಕೇಳ್ತಾರೆ ಅನ್ನೋ ತರ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇತ್ತಾ, ಅಥವಾ
ಔಟ್ ಆಫ್ ದ ಬ್ಲೂ ಸಡನ್ ಆಗಿ ಕೇಳಿದ್ರು ಅನಿಸ್ತಿತ್ತ? ಔಟ್ ಆಫ್ ದ ಬ್ಲೂ ತರ ನಾನ್ ಹೇಳ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಸೊ ನನಗೂ ಸಂತೋಷ್ ಅಂತ ಒಬ್ಬ ಫ್ರೆಂಡ್ ಇದೆ, ನಾನು ಒಬ್ಬನ ಹತ್ರನೇ ಹೇಳಿದ್ದೆ, ಹಿಂಗ್ ನನ್ಗೆ ಇವ್ರ ಮೇಲೆ ಇಷ್ಟ ಆಗಿದೆ, ಹೇಳ್ಬಿಡ್ತೀನಿ, ಏನಾರು ಆಗ್ಲಿ ಟ್ರೈ ಮಾಡಿ ಹೇಳ್ಬಿಡ್ತೀನಿ ಅಂತ ನಾನು ಅನ್ಕೊಂಡಿದ್ದೆ. ಸೊ ಅವತ್ತಿಂದ ಇವ್ರು ಹೇಳಿ ಬಿಡ್ಲಿ, ನಾನೇ ಅಟ್ಲೀಸ್ಟ್ ಹೇಳ್ಬಿಡೋಣ, ಹ್ಞೂ ಅಂದ್ರೆ ಓಕೆ, ಹ್ಞೂ ಅನ್ಲಿಲ್ಲ ಅಂದ್ರೆ ಬೆಟ್ಟದಲ್ಲಿ ಓಕೆ ಫ್ರೆಂಡ್ಸ್ ಆಗಿದ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಎಂಡ್ ಮಾಡ್ಬಿಟ್ಟು ವಿಲ್ ಕಮ್ ಆಸ್ ಎ ಫ್ರೆಂಡ್ ಅಂತ ಡಿಸೈಡ್. ಐದರ್ ಎಸ್ ಆರ್ ನೋ ಅಂದ್ರೆ ವಿಲ್ ಕಂಟಿನ್ಯೂ ಆಸ್ ಎ ಫ್ರೆಂಡ್ ಅಂತ ಅಟ್ಲೀಸ್ಟ್ ಡಿಸೈಡ್ ಮಾಡ್ಕೊಳ್ಳೋಣ ಅನ್ನೋ ಒಂದು ದೃಢ ನಿರ್ಧಾರ ಮಾಡಿ ಹೋಗಿದ್ದೇನೆ. ಅದು ಅಲ್ಲದೆ ಬೆಟ್ಟದ ಮೇಲ್ ಬೇರೆ ಹೋಗಿದ್ರಿ. ಎಕ್ಸಾಕ್ಟ್ಲಿ. ಸರಿ ರಕ್ಷಿತಾ ಅವ್ರೆ, ಇವಾಗ ನಿಮ್ ವರ್ಷನ್ ಹೇಳಿ. ಅದೇ ಸೊ ಬೆಟ್ಟ ಎಲ್ಲ ಸುತ್ಕೊಂಡ್ ಬಂದ್ವಿ. ಅಲ್ಲೊಂದಷ್ಟು ಸ್ಟೆಪ್ಸ್ ಇರುತ್ತೆ, ಇಫ್ ಯು ಹ್ಯಾವ್ ಸೀನ್ ದ ಚಾಮುಂಡಿ ಹಿಲ್ಸ್. ಸೊ ಅಲ್ಲಿ ಸ್ಟೆಪ್ಸ್ ಮೇಲೆ ಯೂಶಲಿ ಎಲ್ಲ ಡಿಸಿಷನ್ ಮೇಕರ್ಸ್ ಅಲ್ಲೇ ಕೂರ್ತಾರೆ ಅನ್ಕೊಳ್ತೀನಿ. ಸೊ ಅಲ್ಲಿ ಕೂತ್ಕೊಂಡ್ವಿ, ವಿವರ್ ಜನರಲಿ ಕಾನ್ವರ್ಸೇಷನ್ ನಡೀತಾ ಇತ್ತು. ಸೊ ಹತ್ತತ್ರ ಬಂದು ಓಕೆ ಸ್ವಲ್ಪ ಸೀರಿಯಸ್ ಆಗಿ ಏನಾದ್ರು ಕೇಳೋಣ ಮಾತಾಡೋಣ ಅಂತ ಬರೋದು, ಅವರು ಬರ್ತಿದ್ರು, ಗೊತ್ತಾಗ್ತಿತ್ತು ಇಬ್ರಿಗೂ ವಿ ಬೋತ್ ಹ್ಯಾಡ್ ಟು ಶೇರ್ ಸಮಥಿಂಗ್ ಅಂತ. ಸೊ ಅದೇನೆ ಗುರು ಹೇಳ್ದಂಗೆ ಸ್ವಲ್ಪ ಅದು ಗೊತ್ತಾಗಿಲ್ಲ, ಹೀಟ್ ಆಫ್ ದ ಮೂಮೆಂಟ್ ಅನ್ಸುತ್ತೆ ಅದು. ಆ ಟೈಮಲ್ಲಿ ಯಾರು ಪ್ರಪೋಸ್ ಮಾಡಿದ್ದು ತುಂಬಾ ಹಂಗೆ ಐ ಲವ್ ಯು ಅಥವಾ ವಿಲ್ ಯು ಮ್ಯಾರಿ ಮೀ ಆತರ ಫಾರ್ಮಲ್ ಟಿಪಿಕಲ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿಲ್ಲ ನಾವು. ಬಟ್ ಎಸ್, ಇಫ್ ಯು ಆರ್ ಇಂಟ್ರೆಸ್ಟೆಡ್ ವಿ ವಿಲ್ ಕಂಟಿನ್ಯೂ ಫರ್ದರ್, ಆತರ ಬಂದಷ್ಟು ಕಾನ್ವರ್ಸೇಷನ್ಸ್ ಅವತ್ತು ನಡೀತು. ನಿಮ್ಗೆ ಗುರು ಅವರು ಪ್ರಪೋಸ್ ಮಾಡೋದಕ್ಕೆ ಮುಂಚೆನೆ ನಿಮ್ಗೆ ಅನ್ಸಿತ್ತಾ ಅವರು ಇವತ್ತು ಪ್ರಪೋಸ್ ಮಾಡ್ಬೋದು ಅಂತ? ಆತರ ಏನಾದ್ರು ಫೀಲ್ ಆಗಿತ್ತಾ? ಸ್ವಲ್ಪ ಅನ್ಸ್ತಿತ್ತು. ಏನಕ್ಕೆ ಅಂದ್ರೆ ಕಾಫಿಗೆಲ್ಲ ಕರೆದಿದ್ರು ಆಫೀಸ್ ಅಲ್ಲಿ, ಮತ್ತೆ ಕಾನ್ವರ್ಸೇಷನ್ಸ್ ಸ್ಟಾರ್ಟ್ ಮಾಡಿ, ಐ ಮೀನ್ ಡೈಲಿ ಅದೊಂಥರ ರೂಟೀನ್ ಅಲ್ಲಿ ಇಟ್ ವಾಸ್ ಪಾರ್ಟ್ ಆಫ್ ದ ರೂಟೀನ್. IML ಹೋಗ್ಬಿಟ್ಟು ಚಾಟ್ ಮಾಡೋದು, ಏನಾದ್ರು ಒಂದು ಎಷ್ಟೇ ಬಿಸಿ ಇದ್ರು ವಿ ಯೂಸ್ ಟು ಮೇಕ್ ಸಮ್ ಟೈಮ್ ಟು ಅಟ್ ಲೀಸ್ಟ್ ಚಾಟ್ ಫಾರ್ ಸಮ್ ಟೈಮ್. ಈ ತರದೆಲ್ಲ ಸ್ವಲ್ಪ ಗೊತ್ತಾಗುತ್ತಲ್ಲ ಇಂಟ್ರೆಸ್ಟ್. ಓಕೆ, ಎಲ್ಲದ್ರ ಬಗ್ಗೆ ಕೇಳೋದು, ಫುಡ್ ಇಂಟ್ರೆಸ್ಟ್, ಅದು ಇದು ನನ್ನ ಹಾಬೀಸ್, ಅದ್ರ ಬಗ್ಗೆ ಎಲ್ಲ ಕೇಳೋದು. ಒಂದು ಹುಡುಗ ಒಂದು ಹುಡುಗಿ ಬಗ್ಗೆ ಅಷ್ಟೊಂದು ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾನೆ ಅಂದ್ರೆ ಆಬ್ವಿಯಸ್ಲಿ ದೇರ್ ವಿಲ್ ಬಿ ಸಮಥಿಂಗ್, ಇಟ್ಸ್ ಬಿಯಾಂಡ್ ಫ್ರೆಂಡ್ಶಿಪ್, ಅದಕ್ಕೂ ಮೀರಿ ಬಂದಿರತ್ತೆ ಅಂತ. ಸೊ ಗೊತ್ತಿತ್ತು. ಅಂಡ್ ಸ್ವಲ್ಪ ಮನೇಲಿ ಒಪ್ತಾರೋ ಇಲ್ವೋ ಅದು ಎಲ್ಲ ಭಯ ಇತ್ತಲ್ಲ. ಸೊ ಇದೊಂದಷ್ಟು ಕ್ಲಾರಿಟಿ ಏನೂ ಇರ್ಲಿಲ್ಲ. ಸೊ ಕ್ಲಾರಿಟಿ ತಗೊಳಕ್ಕೆ ಇಬ್ರು ಟ್ರೈ ಮಾಡಿ, ಅಂಡ್ ಬೆಟ್ಟದಲ್ಲಿ ಐ ಥಿಂಕ್ ವಿ ವರ್ ಎಮೋಷನಲಿ ವೆರಿ ಹೈ. ಆ ಪ್ರಪೋಸಲ್ಗಾಗ್ಲಿ ಅಥವಾ ಆ ರಿಲೇಶನ್ಶಿಪ್ಗಾಗ್ಲಿ ನೀವು ಮೆಂಟಲಿ ರೆಡಿ ಇದ್ರಾ ಅಥವಾ ಹೇಗೆ ಅದು ತಗೋಬೇಕು ಅಂತಾನೆ ಅರ್ಥ ಆಗ್ತಿರ್ಲಿಲ್ವಾ? ಇಲ್ಲ, ಅಷ್ಟು ಡೈರೆಕ್ಟ್ ಆಗಿ ಕೇಳ್ತಾರೆ ಅಂತ ಗೊತ್ತಿರ್ಲಿಲ್ಲ. ಮೇ ಬಿ ಒನ್ ಅದರ್ ಡೇ ಹಿ ವಿಲ್ ಆಸ್ಕ್ ಫಾರ್ ಸಮ್ ಮೋರ್, ಇನ್ನೊಂದಷ್ಟು ಕಾನ್ವರ್ಸೇಷನ್ಸ್ ಮಾಡಿ ಸ್ವಲ್ಪ ಟೈಮ್ ತಗೊಳ್ತಾರಲ್ವಾ, ಒಂದಷ್ಟು ದಿನ ಓಡಾಡೋದು, ಅರ್ಥ ಮಾಡ್ಕೊಳ್ಳೋದು, ಆ ತರದೆಲ್ಲ ಒಂದಷ್ಟು ಇರತ್ತೆ. ಸೊ ಮೇ ಬಿ ಆ ತರದ್ದೇ ಇದು ಒಂದ್ ದಿನ ಆಗಿರತ್ತೆ ಅಂತ ಅನ್ಕೊಂಡೆ. ಬಟ್ ಇಟ್ ವಾಸ್ ಆಕ್ಚುಲಿ ಡಿಫ್ರೆಂಟ್. ಬೆಟ್ಟಕ್ಕೆ ಹೋದ್ಮೇಲೆ ಒಂದಷ್ಟು ಕಾನ್ವರ್ಸೇಷನ್ಸ್ ಎಲ್ಲ ಕ್ಯಾಶುವಲ್ ಕಾನ್ವರ್ಸೇಷನ್ಸ್ ಮುಗಿದ್ಮೇಲೆ, ಸೊ ಐ ಥಿಂಕ್ ವಿ ಬೋತ್ ಗಾಟ್ ಇನ್ ಟು ದಟ್ ಸೀರಿಯಸ್ ಮೋಡ್. ಸೊ ಅವಾಗ ಅನ್ಸ್ತು ದಟ್ ಎವ್ರಿ ನೆಕ್ಸ್ಟ್ ಮೂಮೆಂಟ್ ಓಕೆ ಈ ಕೇಳ್ಬೋದು ಆ ಕೇಳ್ಬೋದು ಅಂತ. ವಿ ಬೋತ್ ವರ್ ಇನ್ ಟು, ಇಬ್ರಿಗೂ ಗೊತ್ತಿತ್ತು ಅನ್ಸುತ್ತೆ, ನನ್ ಮನ್ಸಲ್ಲೂ ಗೊತ್ತಿತ್ತು ಓಕೆ he wants to get into something serious ಅಂತ. ಅಂಡ್ ಈವನ್ ಗುರು ಆಲ್ಸೋ ನ್ಯೂ ಇವ್ರಿಗೂ ಇಷ್ಟ ಇದೆ ಅಂತ. ಅದೇ ಒಂದು ಅಲೈನ್ಮೆಂಟ್ ಅಲ್ಲಿ ಐ ಥಿಂಕ್ ವಿ ಬೋತ್ ಸ್ಪೋಕ್ ದಟ್ ಡೇ. ಸರಿ, ಸ್ವಲ್ಪ ಸೀರಿಯಸ್ ಇತ್ತು ಕಾನ್ವರ್ಸೇಷನ್. ನಿಮ್ಮ ಈ ಮೊದಲ ಪ್ರಪೋಸಲ್ ಯಾರಾದ್ರೂ ಮಾಡಿರ್ಲಿ ಇಬ್ರಲ್ಲಿ, ಸೊ ನಿಮ್ಮ ಆ ಮೊದಲ ಪ್ರಪೋಸಲ್ ಇಂದ ನಿಮ್ಮ ಮದುವೆಗೆ ಎಷ್ಟು ದಿನ ಅಥವಾ ಎಷ್ಟು ತಿಂಗಳು ಗ್ಯಾಪ್ ಇತ್ತು? ಆಲ್ಮೋಸ್ಟ್ 1 year ಗ್ಯಾಪ್ ಇತ್ತು. ನೆಕ್ಸ್ಟ್ ಅದೇ ಬೆಟ್ಟದಲ್ಲಿ ಮುಗಿದ್ಮೇಲೆ ಗುರು ಐ ಥಿಂಕ್ ಇನ್ನೊಂದು ಎಪಿಸೋಡ್ ಇದೆ ಅವ್ರದ್ದು. ಅವರು ಶಿರ್ಡಿ ಸಾಯಿಬಾಬಂದು ಭಕ್ತರು ತುಂಬಾ. ಸೊ ಅಲ್ಲಿಗೆ ಅವ್ರ ಫ್ರೆಂಡ್ ಜೊತೆ ಹೋದ್ರು, ಸೇಮ್ ಸಂತೋಷ್. ಐ ಥಿಂಕ್ ಗುರು ವಿಲ್ ಎಕ್ಸ್ಪ್ಲೈನ್ ಬೆಟರ್. ಹೇಳಿ. ಶಿರ್ಡಿಗೆ ಹೋದ್ವಿ, ದಟ್ಟು ಒಂದು ನ್ಯೂ ಇಯರ್ ಡೇ. ಹೋಗಿ ನಾನು ಅನ್ಕೊಂಡು ಮಾಮೂಲಿ ದರ್ಶನ ಎಲ್ಲ ಮಾಡ್ಕೊಂಡು ಬರ್ಬೇಕಾದ್ರೆ ಲಾಸ್ಟ್ ಅಂದೆ ನಿಂಗೆ ದರ್ಶನ ಮಾಡ್ಕೊಂಡು ಬರ್ತಿದ್ದೀನಿ, ತುಂಬಾ ರಶ್ ಇತ್ತು. ಸೊ ನನ್ಗೆ ಅಕಸ್ಮಾತ್ ವಾಪಸ್ ಇನ್ನೇನ್ ಡೋರ್ ಹತ್ರ ಬಂದಿದ್ವಿ, ನಾನು ಹಿಂದೆ ತಿರುಗಿ ನೋಡಿದಾಗ ನೀನ್ ಕಾಣಿಸ್ಕೊಂಡ್ರೆ ಇಟ್ ಈಸ್ ಕನ್ಸಿಡರ್ ಶಿರ್ಡಿ ಸಾಯಿಬಾಬಾಗೆ ಹೇಳ್ದೆ ಈ ತರ ಇದೆ, ನೀವು ಅಂದ್ರೆ ಮದ್ವೆ ಆಗ್ತೀನಿ ಅಂತ ಒಂದ್ ಮಾತು ಹೇಳ್ದೆ ಬೇಡ್ಕೊಡುವಾಗ. ನಾನು ವಾಪಸ್ ತಿರುಗಿದಾಗ ನೀವು ಪೂರ್ತಿ ನೀಟಾಗಿ ನನಗೆ ಕಾಣಿಸಿದ್ರೆ ಎಸ್ ಅಂತ ನೀವು ಒಪ್ಕೊಂಡಂಗೆ, ಇಲ್ಲ ಅಂದ್ರೆ ಇಟ್ಸ್ ನೋ ಅಂದ್ಬಿಟ್ಟು ಅಲ್ಲಿ ಸಿ ವಾಟ್ ನೀಡ್ಸ್ ಬಿಡ ನಂಗೆ ಅಂದೆ. ಸೊ ಅದೇನೋ ಮೂಮೆಂಟ್ ಅಲ್ಲಿ ಅಷ್ಟು ರಶ್ ಇತ್ತು, ನಾನು ಸಡನ್ ಆಗಿ ತಿರುಗಿದಾಗ ಆಲ್ಮೋಸ್ಟ್ ಆ ಜನಗಳೆಲ್ಲ ಈ ಕಡೆ ಮೂವ್ ಆದ್ರೂ ಕ್ಲೀನ್ ಆಗಿ ನಂಗೆ
ಸಾಯಿಬಾಬಾನ ದರ್ಶನ ಮತ್ತೆ ಆಯ್ತು. ಸೊ ಅಲ್ಲೇ ನನಗೆ ಅನ್ಸು ಸಾಯಿಬಾಬಾನು ಇದಕ್ಕೆ ಅಷ್ಟು ಹೊಂದಿದ್ದಾರೆ. ಸೊ ಐ ಥಿಂಕ್ ಎವ್ರಿಥಿಂಗ್ ಇಸ್ ಸೆಟ್. ನಾನು ಈಗ ಮನೇಲಿ ಅಲ್ಲೇ ಕ್ಲಾರಿಟಿ ಸಿಕ್ತು. ಈ ಕತೆ ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಸುಮಾರು ವಿಷಯಗಳನ್ನ ತಿಳ್ಕೊಳ್ಳೋದು ಬಾಕಿ ಇದೆ. ಅದಕ್ಕಾಗಿ ನಮ್ಮ ಮುಂದಿನ ಸಂಚಿಕೆ ನಿಮ್ಗಾಗಿ ಕಾಯ್ತಾ ಇದೆ. ನಾಳೆ ಮತ್ತೊಂದು ಸಂಚಿಕೆ ಹೊರ ಬರ್ತಾ ಇದೆ, ಹಾಗೆ ಅದನ್ನ ಕೇಳೋದನ್ನ ಮಾತ್ರ ಮರಿಬೇಡಿ. ನಿಮಗೂ ನಿಮ್ಮ ಕಥೆನ ನಮ್ಮ ಜೊತೆ ಹಂಚ್ಕೊಳ್ಬೇಕು ಅನ್ನೋ ಇಚ್ಛೆ ಇದ್ರೆ ನಮಗೆ ವಾಟ್ಸಪ್ ಮಾಡಿ 9481704305. ಈ ಸಂಚಿಕೆಯ ಸಂಭಾಷಣೆ ಬರೆದಿರೋರು ಚೇತನ್ ಹಾಗೂ ವಿಕಾಸ್ ಅವರು, ಸಿಂಗಲ್ ಸುಂದರ ಆಗಿ ವಿಕಾಸ್ ಮಂಜುನಾಥ್ ಅವರು, ಹಾಗೆ ಪಂಪಾಪಣ್ಣನಾಗಿ ಮಹೇಶ್ ಅವರು ಅದ್ಭುತವಾಗಿ ಮನರಂಜಿಸಿದ್ದಾರೆ. ಹಾಗೆ ಪ್ರತಿಧ್ವನಿಯ ಮತ್ತಷ್ಟು ಪಾಡ್ಕಾಸ್ಟ್ ಕೇಳೋದಕ್ಕೆ ವಿಸಿಟ್ ಮಾಡಿ podcast.pratidhwani.com. ಹಾಗೆ ಸಂಗೀತ ಕಲಿಯೋದಕ್ಕಾಗಲಿ, ಫೋಟೋಗ್ರಫಿ, ಇವೆಂಟ್ ಮ್ಯಾನೇಜ್ಮೆಂಟ್, ಈ ರೀತಿಯ ಮತ್ತಷ್ಟು ಸರ್ವಿಸ್ನ ನೀವು ಪಡಿಬೋದು. ಅದಕ್ಕಾಗಿ ನಮಗೆ ವಾಟ್ಸಪ್ ಮಾಡ್ಬೋದು 9481704305. ಇಷ್ಟನ್ನ ಹೇಳ್ತಾ ಸೈನಿಂಗ್ ಆಫ್, ಚೇತನ್ ನಾರಾಯಣ ಸ್ವಾಮಿ.